ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಕಾಯಿಗಳಿಗೆ ಅನ್ನ ಹಾಕಿದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಯಾವಾಗ್ಲೂ 7 ಗಂಟೆಗೆ ಎದ್ದೇಳೋದು. ಇವತ್ತು ಮಾತ್ರ 5ವರೆಗೆ ಎದ್ಬಿಟ್ಟಿದ್ದೀನಿ, ಯಾಕಂದರೆ ಇವತ್ತು ಹಬ್ಬ ಅಲ್ವಾ, ಅದಕ್ಕೋಸ್ಕರ. ಬಟ್ಟೆಗಳು ನೆನ್ನೆ ಒಗೆದು ಒಣಗಾಕಿದ್ದೆ ಅಲ್ವಾ ಫ್ರೆಂಡ್ಸ್. ಮಳೆ ಒಗೆದು ಒಣಗಾಕ್ದಾಗಿನಿಂದನೂ ಮಳೆನೇ. ಇವತ್ತಾದರೂ ಬಿಸಿಲು ಬರುತ್ತೇನೋ ಒಣ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಒಣಗಾಕ್ಬಿಟ್ಬಿಟ್ಟು ಕಾಗೆಗಳು ಇಷ್ಟು ಬರ್ತವೆ ಫ್ರೆಂಡ್ಸ್. ಪಾಪ ಡೈಲಿ ಬರ್ತವೆ. ಬೇಳೆ ಎಲ್ಲ ಬೇಯಿಸಿದ್ದಾಗಿದೆ. ಒಬ್ಬಟ್ಟಿನ ಸಾರಿಗೆ ರೆಡಿಯಾಗಿದೆ. ಹಿಟ್ಟು ಕಲಸಿ ಇಟ್ಟಿದ್ದಾಗಿದೆ. ಹೆಸರುಬೇಳೆ ನೆನೆಸಿಟ್ಟಿದ್ದಾಗಿದೆ. ಇಷ್ಟೇ ಫ್ರೆಂಡ್ಸ್ ಮಾಡ್ತಾ ಇರೋದು. ನಾನು ಜಾಸ್ತಿ ಏನೂ ಮಾಡ್ತಾ ಇಲ್ಲ. ದೇವ್ರಿಗೆ ಅಲಂಕಾರ ಬಟ್ಟುಗಳೆಲ್ಲ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ನಾನ ಮಾಡ್ಕೊಂಬಂದು ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಕೋತಿಗಳು ಬಂದು ಹೋಗ್ಬಿಡ್ಲಿ ಫ್ರೆಂಡ್ಸ್ ಫಸ್ಟು. ಅವ್ರು ಬಂದು ಹೋದ್ಮೇಲೆ ಎಲ್ಲ ರೆಡಿ ಮಾಡ್ಕೊತೀನಿ. ಇಲ್ಲಾಂತಂದರೆ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ನಿಮ್ದು ಬುದ್ಧಿನ ಎಲ್ಲ ಒಂದೊಂದು ಎತ್ಕೊಂಡು ಹೋಗ್ಬಿಟ್ರೆ ಅವ್ರಕ ಅವನ್ಕ ಅವನು ಬೇಡ. ಕಟ್ ಮಾಡ್ಕೊಡ್ತೀನಿ ಕೊಡು. ಕಟ್ ಮಾಡ್ಕೊಡ್ತೀನಿ ಕೊಡಲಿ. ಅವನ್ಕ ಕಟ್ ಮಾಡ್ಕೊಡ್ತೀನಿ ಕೊಡು ಅಂದರೆ ಕೊಡ್ತಾಯಿಲ್ಲ. ಇಂದ ಎಲ್ಲ ಕಿತ್ಕೊಂಬಾರ್ದು. ಇಂದ ನೀನು ಹೊಡಿತೀನಿ. ಇಂದಮ್ಮ ಅಂದ ಸಾಕು ಹೋಗ್ರಿ. ಹಬ್ಬದಿನ ಕೆಲಸ ಜಾಸ್ತಿ ಐತೆ ನಂಕ. ಯಾಕೆ ಬಿಟ್ಬಿಟ್ಟು ಇದೆಯಲ್ಲ ಬೇಡ ಇದು ನಿಂಕ. ನಾವು ಒಬ್ರಿಕಾಯಿ ಎಲ್ಲ ಒಂದೊಂದು ಎತ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟೆ, ಹಂಚಿದೆ. ಯಾಕಂದರೆ ಒಬ್ರಿಗೆ ಸಿಕ್ಕಿಲ್ಲ ಅಂದ್ರೂ ಅವರು ಮುಖ ಒಂಥರ ಇಟ್ಕೊಂಡ್ಬಿಡ್ತಾರೆ. ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ರಿಗೂ ಸಿಗಬೇಕು, ಅದಕ್ಕೋಸ್ಕರ. ಆಮೇಲೆ ಮಧ್ಯಾಹ್ನದ ಮೇಲೆ ಬಂದಮೇಲೆ ಅವ್ರಿಗೆ ಹಣ್ಣು ಎಲ್ಲ ಊಟ ಎಲ್ಲ ಕೊಡ್ತೀನಿ. ಫೈನಲಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಪೂಜೆ ಮಾಡಿದೆ. ಏನು ಅಂದರೆ ಫ್ರೆಂಡ್ಸ್, ನನಗೆ ತುಂಬಾ ದುಃಖ ಆಗ್ಬಿಡ್ತು. ಯಾಕೆ ಅಂತಂದರೆ, ನಾ ಇಷ್ಟು ಪೂಜೆ ಮಾಡಿದ್ದೀನಲ್ಲ, ಇಷ್ಟು ಮಾತ್ರ ಸಿಂಪಲ್ಲಾಗಿ ಸರಳವಾಗಿ ಇದನ್ನೇ ಸ್ವಲ್ಪ ವೀಡಿಯೋ ಮಾಡಿ ಶಾರ್ಟ್ ವೀಡಿಯೋಗೆ ಹಾಕಿದೆ ಫ್ರೆಂಡ್ಸ್. ಯಾರು ಲೈಕ್ ಕೊಡಲ್ಲ, ಯಾರು ವ್ಯೂಸ್ ಬರಲ್ಲ. ಈ ಸಿಂಪಲ್ಲಾಗಿ ಹಿಂಗೆ ಮಾಡಿರೋದಕ್ಕೆ ಯಾರು ನೋಡ್ತಾರೆ, ಯಾರು ಯಾರು ಲೈಕ್ ಮಾಡ್ತಾರೆ ಅಂದ್ಕೊಂಡೆ ನಮ್ಮನೆ ಪೂಜೆ ಅಲ್ವಾ ಅಂದ್ಬಿಟ್ಟು ಹಾಕಿದೆ. ನಿಜವಾಗ್ಲೂ ಹೇಳಬೇಕಂದ್ರೆ 2000 ಮೇಲೆ ವ್ಯೂಸ್ ಆಯಿತು, ಲೈಕು ಕೊಟ್ಟರು. ನನಗೆ ನಮ್ಮನೆ ಪೂಜೆನೂ ಇಷ್ಟಪಡೋರು ಇದ್ದಾರಾ ಅಂತ ಆವಾಗ ಅನಿಸ್ಬಿಡ್ತು ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಸಖತ್ತು ದುಃಖ ಆಗಿಬಿಟ್ಟಿತ್ತು. ನಮ್ಮನೇಲೂ ಪೂಜೆ ಮಾಡೋದನ್ನ ಇಷ್ಟಪಡೋರು ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಒಂಥರ ಫೀಲ್ ಆಗಿಬಿಡ್ತು ಫ್ರೆಂಡ್ಸ್. ಒಬ್ಬಟ್ಟೆಲ್ಲ ಆಯಿತು. ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಇವ್ನಿಗೆ ಒಬ್ಬಟ್ಟು ಕೊಟ್ಟೆ, ತಿಂದ. ಆಮೇಲೆ ಊಟ ಕೊಟ್ಟೆ, ತಿಂತಾ ಇದ್ದೇನೆ. ಇವ್ನು ಹೊಟ್ಟೆ ತುಂಬ ತಿನ್ಕೊಂಡು ಹೋಗಿದ್ದೆ. ನನಗೆ ತುಂಬ ಸಂತೋಷ ಆಗ್ಬಿಡ್ತು. ಎಲ್ಲಕ್ಕಿಂತ ಜಾಸ್ತಿ ಇವರು ಊಟ ಮಾಡೋದೇ ನನಗೆ ತುಂಬ ಖುಷಿ ಕೊಡೋದು. ಆಮೇಲೆ ಅವ್ರಿಗೆ ಊಟ ಕೊಟ್ಟಿದ್ದಾದಮೇಲೆ ನಾವು ಊಟ ಮಾಡಿದ್ವಿ. ಒಬ್ಬಟ್ಟು ತಿನ್ನೋಕ್ಕೆ ನನಗೆ ಆಗ್ತಾಯಿರಲಿಲ್ಲ, ಮಾಡಿದ್ದಕ್ಕೂ ಏನೋ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ತಿಂದಿದ್ದು. ಗುಬ್ಬಿಗಳು ಮನೆ ಒಳಗಡೆ ಬಂದು ಗೂಡು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಗೂಡು ಕಟ್ಕೊಂಡು ಚೆನ್ನಾಗಿರಲಿ. ಮುಂಚೆಯಿಂದನೂ ತುಂಬ ಮರಿಗಳು ಮಾಡ್ಕೊಂಡು ಹೋಗ್ತಾರೆ ಇವರು ಗೂಡು ಕಟ್ಕೊಂಡು. ಅದಕ್ಕೋಸ್ಕರ ಅವ್ರನ್ನೂ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೂತ್ಕೊಂಡಿರ್ತಾರೋ. ನನಗೆ ಅವರು ಅಂದ್ರೂ ತುಂಬ ಇಷ್ಟ. ಓಕೆ ಫ್ರೆಂಡ್ಸ್, ಇದು ನಮ್ಮ ತವ್ರ ಮನೆ ಇದ್ದಂಗೆ ಹೇಳ್ಬೇಕಂತಂದರೆ, ಇವರು ನನ್ನನ್ನು ಮಗಳ ಥರ ನೋಡ್ತಾರೆ. ನಾನು ಇವ್ರನ್ನ ಈ ಮನೆನ ತವ್ರ ಮನೆ ಥರ ನೋಡ್ತೀನಿ. ಯಾಕಂದರೆ ಅದೇ ಪ್ರೀತಿ ಕೊಡ್ತಾರೆ. ವರ್ಷ ಅರ್ಶಿನ ಕುಂಕುಮ ಕೊಡ್ತಾರೆ. ಸೀರೆ ತೊಗೊಂಬಂದು ವರಲಕ್ಷ್ಮಿ ಹಬ್ಬದ ದಿನ ಇಲ್ಲಿ ವಿಡಿಯೋ ಮಾಡಿಕೊಂಡೆ. ಸುಮಾರು ಮನೆಗಳಿಗೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ, ಎಲ್ಲೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏನು ಅನ್ಕೊತಾರೋ ಏನೋ ಅಂದ್ಬಿಟ್ಟು ಇಲ್ಲಿ ಮಾತ್ರ ಮಾಡಿಕೊಂಡೆ. ಸ್ವಲ್ಪ ಅಲ್ಲಿಂದ ಬಂದು ಅಲ್ಲಿ ಊಟ ಮಾಡು ಅಂದರು. ಇಲ್ಲ ಬೇಡ, ಮನೇಲಿ ಮಾಡಿಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು
ಇಲ್ಲೇ ಬಂದು ಊಟ ಮಾಡ್ಕೊಂಡು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ.